ಬಳ್ಳಾರಿ ಪಾದಯಾತ್ರೆಗೆ ಬ್ರೇಕ್ ಬಿದ್ದಿರೋದು ಗಾಲಿ ಟೀಮ್ಗೆ ತೀವ್ರ ಅಸಮಾಧಾನವಾಗಿದೆ. ನಡೆಗೆಗೆ ಅನುಮತಿ ಸಿಕ್ಕೇ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿ ಇದ್ದಂತ ಜನಾರ್ದನ್ ರೆಡ್ಡಿ ರಾಮುಲು ತಂಡ ರೂಟ್ ಮ್ಯಾಪ್ ಅನ್ನು ಸಿದ್ಧಪಡಿಸಿತ್ತು. ಯಾತ್ರೆ ಸ್ಥಗಿತ ಮೇಲೆ ರೂಟ್ ಮ್ಯಾಪ್ ಪ್ಲಾನ್ ಬಹಿರಂಗವಾಗಿದೆ. ಬಳ್ಳಾರಿ ಘರ್ಷಣೆಯನ್ನ ಮುಂದಿಟ್ಟುಕೊಂಡು ರೆಡ್ಡಿ ಟೀಮ್ ಪಾದಯಾತ್ರೆ ಮಾಡಬೇಕು ಅನ್ನೋ ಯೋಜನೆಗೆ ಬ್ರೇಕ್ ಬಿದ್ದಿದೆ. ಜನವರಿ 1ರಂದು ಜನಾರ್ದನ ರೆಡ್ಡಿ ಮನೆ ಮುಂದೆ ನಡೆದಿದ್ದ ಬ್ಯಾನರ್ ಗಲಾಟೆಯಲ್ಲಿ ಒಬ್ಬ ಮೃತಪಟ್ಟಿದ್ದ. ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯಿಸಿದ್ರು. ಆದ್ರೆ ಈ ಘಟನೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಇರುಸುಮುರುಸು ತರಬೇಕು ಅಂತ ಜನಾರ್ದನ ರೆಡ್ಡಿ ಅಂಡ್ ಟೀಮ್ ಬಳ್ಳಾರಿ ಟು ಬೆಂಗಳೂರಿಗೆ ಪಾದಯಾತ್ರೆ ಮಾಡಲು ಮುಂದಾಗಿತ್ತು. ಇದಕ್ಕೆ ರೆಡ್ಡಿ ಟೀಮ್ ದೊಡ್ಡ ಪ್ಲಾನ್ ಮಾಡಿತ್ತು. ಇದಕ್ಕೆ ಬಿಜೆಪಿ ಹೈಕಮಾಂಡ್ ತಡೆ ನೀಡಿದ್ದಕ್ಕೆ ರೆಡ್ಡಿ ಪ್ಲಾನ್ಗೆ ತಣ್ಣೀರೆರಚಿದ ಹಾಗೆ ಆಗಿದೆ. ಪಾದಯಾತ್ರೆ ಕುರಿತು ಘೋಷಣೆ ಶ್ರೀರಾಮುಲು ಮಾಡಿದ್ರೂ ಸಹ ಕೇವಲ ಬಾಯಿ ಮಾತಿಗೆ ಸೀಮಿತವಿರಬಹುದು ಅಂತ ಭಾವಿಸಲಾಗಿತ್ತು. ಆದರೆ ವಾಸ್ತವದಲ್ಲಿ ಪಕ್ಕಾ ಪ್ಲಾನ್ ಆಗಿತ್ತು ಅನ್ನೋದು ಈಗ ಬಹಿರಂಗವಾಗಿದೆ. ಜನವರಿ 17ರಂದು ಸಮಾವೇಶ ಮುಗಿಸಿ ಅಲ್ಲಿಂದಲೇ ನಡಿಗೆ ಆರಂಭಿಸಲು ಉದ್ದೇಶಿಸಲಾಗಿತ್ತು. ಮೊದಲ ದಿನ ಕೇವಲ 9 ಕಿಲೋಮೀಟರ್ ನಡೆಯಲು ತೀರ್ಮಾನಿಸಲಾಗಿತ್ತು. 20 ದಿನಗಳ ಪಾದಯಾತ್ರೆಯಲ್ಲಿ ಒಟ್ಟು 19 ಕಡೆ ವಾಸ್ತವ್ಯಕ್ಕೆ ಸ್ಥಳ ನಿಗದಿ ಮಾಡಲಾಗಿತ್ತು. ದಿನವೊಂದಕ್ಕೆ ಗರಿಷ್ಠ 21 ಕಿಲೋಮೀಟರ್ ನಡೆಯಲು ಬಳ್ಳಾರಿ ಬ್ರದರ್ಸ್ ಲೆಕ್ಕ ಹಾಕಿದ್ರು. ಹಾಗಾದ್ರೆ ಪಾದಯಾತ್ರೆಯ ನೀಲನಕ್ಷೆ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಮೊದಲ ದಿನ ಬಳ್ಳಾರಿಯಿಂದ ಹಲಕುಂಡಿವರೆಗೆ 9 ಕಿಲೋಮೀಟರ್ ನಡೆದು ಅಲ್ಲಿ ವಾಸ್ತವ್ಯ ಹೂಡಬೇಕು ಅಂತ ನಿರ್ಧರಿಸಲಾಗಿತ್ತು. ಎರಡನೇ ದಿನ ಹಲಕುಂಡಿಯಿಂದ ಕಣ್ವಕುಪ್ಪ ಕ್ರಾಸ್ ವರೆಗೆ 16 ಕಿಲೋಮೀಟರ್, ಮೂರನೇ ದಿನ ಕಣ್ವಕುಪ್ಪ ಕ್ರಾಸ್ನಿಂದ ನಾಗಸಮುದ್ರದವರೆಗೆ 20 ಕಿಲೋಮೀಟರ್, ನಾಲ್ಕನೇ ದಿನ ಮೊಳಕಾಲ್ಮೂರುವರೆಗೆ 17 ಕಿಲೋಮೀಟರ್, ಐದನೇ ದಿನ ಬಿಜಿಕೆರೆಯವರೆಗೆ 19 ಕಿಲೋಮೀಟರ್, ಆರನೇ ದಿನ ತಾಲೂಕುವರೆಗೆ 18 ಕಿಲೋಮೀಟರ್, ಏಳನೇ ದಿನ ಚಳ್ಳಕೆರೆಯವರೆಗೆ 16 ಕಿಲೋಮೀಟರ್, ಎಂಟನೇ ದಿನ ಹಳೇಕಲ್ಲಹಳ್ಳಿಯವರೆಗೆ 17 ಕಿಲೋಮೀಟರ್, 9ನೇ ದಿನ ಚಿತ್ರದುರ್ಗವರೆಗೆ 14 ಕಿಲೋಮೀಟರ್, 10ನೇ ದಿನ ಅಂದ್ರೆ ಜನವರಿ 26ರಂದು ಐಮಂಗಳದವರೆಗೆ 21 ಕಿಲೋಮೀಟರ್, 11ನೇ ದಿನ ಹಿರಿಯೂರುವರೆಗೆ 19 ಕಿಲೋಮೀಟರ್, 12ನೇ ದಿನ ಜವಗೊಂಡನಹಳ್ಳಿಯವರೆಗೆ 19 ಕಿಲೋಮೀಟರ್, 13ನೇ ದಿನ ಸಿರಾವರೆಗೆ 19 ಕಿಲೋಮೀಟರ್, 14ನೇ ದಿನ ಕರೇಜವನಹಳ್ಳಿಯವರೆಗೆ 19 ಕಿಲೋಮೀಟರ್, 15ನೇ ದಿನ ತಿಮ್ಮರಾಜನಹಳ್ಳಿಯವರೆಗೆ 18 ಕಿಲೋಮೀಟರ್, 16ನೇ ದಿನ ಸಿದ್ಧಗಂಗಾ ಮಠದವರೆಗೆ 20 ಕಿಲೋಮೀಟರ್, 17ನೇ ದಿನ ಇಂದಿರಾನಗರದವರೆಗೆ 20 ಕಿಲೋಮೀಟರ್, 18ನೇ ದಿನ ನೆಲಮಂಗಲದವರೆಗೆ 15 ಕಿಲೋಮೀಟರ್, 19ನೇ ದಿನ ಗೊರಗುಂಟೆಪಳ್ಳಿಯವರೆಗೆ 20 ಕಿಲೋಮೀಟರ್ ನಡೆದು 20 ದಿನಗಳ ಪಾದಯಾತ್ರೆಯ ನಂತರ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೃಹತ್ ಸಮಾವೇಶ ನಡೆಸಲು ತೀರ್ಮಾನ ಮಾಡಲಾಗಿತ್ತು. ಈ ರೀತಿ ಪ್ಲಾನ್ ಮಾಡಿ ಸರ್ಕಾರದ ವಿರುದ್ಧ ತಿರುಗೇಟು ನೀಡಲು ಸಕಲ ಸಿದ್ಧತೆ ಆಗಿತ್ತು. ಆದರೆ ಅಂದು ತೋಳು ತಟ್ಟಿದ್ದ ಸಿದ್ದರಾಮಯ್ಯ ವಿರುದ್ಧ ಇಂದು ಜನಾರ್ದನ ರೆಡ್ಡಿ ತೋಳು ತಟ್ಟಲು ರಾಜ್ಯ ಬಿಜೆಪಿ ಅವಕಾಶವನ್ನೇ ನೀಡಿಲ್ಲ. ತೀವ್ರ ನಿರಾಸೆಯಲ್ಲಿರೋ ರೆಡ್ಡಿ ಬಳಗ ಇನ್ನೂ ಅವಕಾಶ ಪಡೆಯಲು ಯತ್ನಿಸುತ್ತಿದೆ. ಏನು ಇವತ್ತು ಪಾದಯಾತ್ರೆ ಹೆಂಗೆ ಹೋಗ್ತಾ ಇದೆ, ಎಲ್ಲೆಲ್ಲಿ ನಿಲ್ಲಬೇಕು, ಎಲ್ಲೆಲ್ಲಿ ಹಾಲ್ಟ್ ಇದೆ, ಎಲ್ಲೆಲ್ಲಿ ಇದೆ, ಟೋಟಲ್ ಆಗಿ ಹತ್ತತ್ರ 22 ದಿನಗಳ 20 ದಿನಗಳದ್ದು ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡು ಎಲ್ಲರಿಗೂ ನಿಮ್ಮ ಕಾಪಿ ಒಂದು ಕೊಡ್ತೀನಿ. ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಂಥ ಕೆಲಸ ಆಗಿದೆ. ಆದ ನಂತರ ಕೂಡ ಇವತ್ತು ನಮಗೇನಂದ್ರೆ ನಮ್ಮ ಪಾರ್ಟಿಯಲ್ಲಿ ಇವತ್ತು ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ರೆ ಕೂಡ ನಾವೇನು ಇವತ್ತು ಪಾದಯಾತ್ರೆ ಅಂದ್ರೆ ಹೆಂಗಂದ್ರೆ 17ನೇ ತಾರೀಕು ಸಮಾವೇಶ ಆಗಬೇಕು. ಸಮಾವೇಶ ಆದ ತಕ್ಷಣ ಅಲ್ಲಿಂದನೇ ಪಾದಯಾತ್ರೆ ಹೊರಡಬೇಕನ್ನೋಂಥ ಸಲುವಾಗಿ ಇನ್ನು 2 ದಿನ ಉಳಿದಿರೋಕ್ಕೋಸ್ಕರ ಎಲ್ಲ ರೆಡಿಯನ್ನು ಮಾಡಿಕೊಂಡಿದ್ದೀವಿ. ಜನವರಿ 17ರಂದು ಬಳ್ಳಾರಿಯಲ್ಲಿ ನಡೆಯುವ ಸಮಾವೇಶದಲ್ಲಿ ಪಾದಯಾತ್ರೆ ಬಗ್ಗೆ ಘೋಷಣೆ ಮಾಡಿಸಲೇಬೇಕು ಅನ್ನೋ ಚಿಂತನೆಯಲ್ಲಿ ರೆಡ್ಡಿ ರಾಮುಲು ಪ್ಲಾನ್ ಮಾಡ್ತಿದ್ದಾರೆ. ದಿನಾಂಕ ಬದಲಾಗಬಹುದು, ಆದರೆ ಯೋಜನೆ ಬದಲಾಗಬಾರದು ಅಂತ ಹಠ ಹಿಡಿದಿದ್ದಾರೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.